ಗಾಡಿ ಅಲ್ಲಾಡ್ತಾ ಒಂದು ವೀಲ್ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಪೋತಿನಹಳ್ಳಿ ಬಳಿ ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಟಿಟಿ ವಾಹನ ಎದುರುಗಡೆಯಿಂದ ಬರುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋದಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಟಿಟಿ ವಾಹನದಲ್ಲಿ 10 ಜನಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಟಿಟಿ ವಾಹನ ಚಾಲಕನಿಗೆ ಕಣ್ಣುಗಳು ಮಂಜಾದ ಕಾರಣ ಗೌರಿಬಿದನೂರು ಕಡೆಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದು ರಸ್ತೆ ಪಕ್ಕದ ಕಾಂಪೌಂಡ್ ಗೋಡೆಗೆ ಡಿಕ್ಕಿ ಹೊಡೆದು ಟಿಟಿ ನಿಂತಿದೆ. ಸದ್ಯ ಟಿಟಿಯಲ್ಲಿ ಇದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದು ಬಂದಿದ್ದು, ಆಟೋದಲ್ಲಿ ಇದ್ದ 4 ಮಂದಿಗೆ ಕೈ ಮತ್ತು ಕಾಲುಗಳಿಗೆ ಗಾಯಗಳು ಆಗಿವೆ. ಇನ್ನು ಆಟೋದಲ್ಲಿ ಇದ್ದ ಇರ್ಫಾನ್ ಮಾತನಾಡಿ, ಗಂಗಸಂದ್ರದ ತಂಗಿ ಮನೆಯಿಂದ ಬೆಂಗಳೂರಿಗೆ ಆಟೋದಲ್ಲಿ ಹೋಗುತ್ತಿದ್ದು, ಎದುರುಗಡೆಯಿಂದ ಬರುತ್ತಿದ್ದ ಟಿಟಿ ಆಟೋಗೆ ಡಿಕ್ಕಿ ಹೊಡೆದಿದೆ. ನನ್ನ ಪತ್ನಿಗೆ ಕಾಲಿಗೆ ಗಾಯವಾಗಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು, ನನಗೂ ಮತ್ತು ಮಕ್ಕಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂದರು. ಗಂಗಸಂದ್ರದಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ದಿದ್ದು, ನಮ್ಮ ತಂಗಿ ಮನೆಗೆ ಬಂದಿದ್ವಿ. ಇಲ್ಲಿಂದ ಹೋಗೋವಾಗ ಟಿಟಿ ಅವನು ಆಪೋಸಿಟ್ ಬಂದ್ಬಿಟ್ಟು ಹೊಡೆದಿರೋದು. ಆಟೋದಲ್ಲಿ ಏನು ಅಂತ ನಾವು 4 ಜನ ಇದ್ವಿ ಆಟೋನಲ್ಲಿ, 2 ಮಕ್ಕಳು, ನಾವು ಗಂಡ ಹೆಂಡತಿ. ಏನೇನಾಗಿದೆ? ಯಾರಿಗಾದ್ರೆ ಏನಾದರೂ ಆಗಿದೆ? ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿದ್ವಿ. ಒಬ್ಬರು ಕಾಲು ಏಟು ಬಿದ್ದಿದೆ, ನನಗೂ ಏಟು ಬಿದ್ದಿದೆ, ಕಾಲಿಗೆ, ಕೈಗೆ, ಇಲ್ಲಿ ಕಿವಿಗೆ. ಅಂದರೆ ಅದೇನು ಆಪೋಸಿಟ್ ಬಂದು ಹೊಡೆದಿರೋದಾ? ಏನು ಆಪೋಸಿಟ್ ಹೊಡೆದಿರೋದು. ಅವ್ರು ಹೇಳ್ತಾ ಇದ್ದಾರಂತೆ ಒಳಗೆ ಕೂತ್ಕೊಂಡ್ಬಿಟ್ಟು ಯಾವ ಕಡೆ ಹೋಗ್ತಾ ಇದೆಯಾ ಅಂದ್ಬಿಟ್ಟು. ಡೈರೆಕ್ಟಾಗಿ ಒಂದು ಬ್ರೇಕ್ ಇಲ್ಲ ಏನಿಲ್ಲ, ಹಂಗೆ ಡೈರೆಕ್ಟ್ ಆಪೋಸಿಟ್ ಹೊಡೆದಿರೋದು. ಟಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ಆಗಿದೆಯಾ? ಅವ್ರಿಗೇನು ಆಗಿಲ್ಲ. ಅವ್ರು ಅಲ್ಲೇ ಕೂತವ್ರೆ, ನಿಂತ್ಕೊಂಡ್ಬಿಟ್ಟು ನನ್ನ ಗಾಡಿಯಲ್ಲಿ ಬಿದ್ದಿದ್ರು ಕರೀತಾ ಇದ್ದೀನಿ, ಯಾರು ಬಂದು ಎತ್ತಿಲ್ಲ ನನಗೆ. ನಿಮ್ಮ ಹೆಸರು ಏನು ಹೇಳಿದ್ದು? ನನ್ನ ಹೆಸರು ಇರ್ಫಾನ್ ಅಂದ್ಬಿಟ್ಟು. ಘಟನೆಗೆ ಸಂಬಂಧಿಸಿದಂತೆ ಹೆದ್ದಾರಿ ಗಸ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.